ಇಂಗ್ಲೀಷ್ನಲ್ಲಿ ದಿಸ್ ಮತ್ತು ದ್ಯಾಟ್, ದಿಸ್ ಮತ್ತು ದ್ಯಾಟ್ ಇದರ ಬಗ್ಗೆ ತುಂಬ ಮಂದಿಗೆ ಕನ್ಫ್ಯೂಷನ್ ಉಂಟು ಅಂತ ನನಗೆ ಗೊತ್ತಾಯಿತು. ಇವತ್ತು ನಾನು ದಿಸ್ ಮತ್ತು ದ್ಯಾಟ್ ಇದರ ವಾಕ್ಯಗಳನ್ನು ಮಾಡ್ತೇನೆ ನೋಡಿ. ದಿಸ್ ಅಂದರೆ ಇದು, ದ್ಯಾಟ್ ಅಂದರೆ ಅದು. ಇಲ್ಲಿ ನಾನು ಡೈರೆಕ್ಟ್ ವಾಕ್ಯಗಳನ್ನೇ ಕೊಟ್ಟಿದ್ದೇನೆ ನಿಮಗೆ. ದಿಸ್ ಅಂದರೆ ಇದು, ದ್ಯಾಟ್ ಅಂದರೆ ಅದು. ಇದು ನನ್ನದು, ದಿಸ್ ಈಸ್ ಮೈನ್. ಇದು ನನ್ನದು, ದಿಸ್ ಈಸ್ ಮೈನ್. ಅದು ನಿನ್ನದು, ದ್ಯಾಟ್ ಈಸ್ ಯುವರ್ಸ್. ಅದು ನಿನ್ನದು, ದ್ಯಾಟ್ ಈಸ್ ಯುವರ್ಸ್. ದಿಸ್ ಅಂದರೆ ಯಾವುದು? ನಮ್ಮ ಹತ್ತಿರ ಯಾವುದಿದೆಯಾ ಅದು ದಿಸ್. ನಮ್ಮ ಹತ್ತಿರ ಯಾವುದಿದೆಯಾ ಅದು ದಿಸ್. ನಮಗಿಂತ ಸ್ವಲ್ಪ ದೂರ ಯಾವುದಿದೆಯಾ ಅದು ದ್ಯಾಟ್. ನಮಗಿಂತ ಸ್ವಲ್ಪ ದೂರ ಯಾವುದಿದೆಯಾ ಅದು ದ್ಯಾಟ್. ಅದು ಅಂದರೆ ದ್ಯಾಟ್, ಇದು ಅಂದರೆ ದಿಸ್. ಹತ್ತಿರ ಇದ್ದದಕ್ಕೆ ಇದು ಅಂತಾರೆ, ದೂರ ಇದ್ದದಕ್ಕೆ ಅದು ಅಂತಾರೆ. ಅದು ಅಂದರೆ ದ್ಯಾಟ್. ಇದು ನಮ್ಮದು, ದಿಸ್ ಈಸ್ ಅವರ್ಸ್. ಇದು ನಮ್ಮದು, ದಿಸ್ ಈಸ್ ಅವರ್ಸ್. ಅದು ಅವರದ್ದು, ದೂರ ಇರುವದ್ದು. ಅದು ಅವರದ್ದು, ದೂರ ಇದ್ದದ್ದು. ಅದು ಅವರದ್ದು, ದ್ಯಾಟ್ ಈಸ್ ದೇರ್ಸ್. ದಿಸ್ ಈಸ್ ಅವರ್ಸ್, ಹತ್ತಿರ ಇದ್ದದ್ದು. ಇದು ನಮ್ಮದು. ಅದು ದೂರ ಇದೆ ಅಲ್ಲ, ದ್ಯಾಟ್ ಈಸ್ ದೇರ್ಸ್, ಅದು ಅವರದ್ದು. ಇದು ಅವನದ್ದು, ದಿಸ್ ಈಸ್ ಹಿಸ್. ದಿಸ್ ಈಸ್ ಹಿಸ್, ಅದು ಅವಳದ್ದು. ದ್ಯಾಟ್ ಈಸ್ ಹರ್ಸ್. ದ್ಯಾಟ್ ಈಸ್ ಹರ್ಸ್. ಇದು ಹತ್ತಿರ ಇದ್ದದ್ದು ಅವನದ್ದು, ಅದು ದೂರ ಇದ್ದದ್ದು ಅವಳದ್ದು. ದ್ಯಾಟ್ ಈಸ್ ಹರ್ಸ್, ದಿಸ್ ಈಸ್ ಹಿಸ್. ಹತ್ತಿರ ಇದ್ದದ್ದು ದಿಸ್ ಈಸ್ ಹಿಸ್, ದೂರ ಇದ್ದದ್ದು ದ್ಯಾಟ್ ಈಸ್ ಹರ್ಸ್. ಇದು ನಿನಗೆ, ದಿಸ್ ಈಸ್ ಫಾರ್ ಯು. ಇದು ನಿನಗೆ, ದಿಸ್ ಈಸ್ ಫಾರ್ ಯು. ಅದು ನಂದು, ಅಲ್ಲಿ ದೂರ ಒಂದು ಏನೋ ಒಂದು ವಸ್ತು ಉಂಟು, ಅದು ನಂದು, ದ್ಯಾಟ್ ಈಸ್ ಮೈನ್. ಅದು ನಂದು, ದ್ಯಾಟ್ ಈಸ್ ಮೈನ್. ಇದು ನಿನಗೆ, ನನ್ನ ಕೈಯಲ್ಲಿ ಏನೋ ಉಂಟು ಅದು ನಿನಗೆ, ದಿಸ್ ಈಸ್ ಫಾರ್ ಯು. ಅಲ್ಲಿ ದೂರದಲ್ಲಿ ಏನೋ ಉಂಟು, ದ್ಯಾಟ್ ಈಸ್ ಮೈನ್, ಅದು ನಂದು. ಇದು ನಿಂದು, ದಿಸ್ ಈಸ್ ಯುವರ್ಸ್. ದಿಸ್ ಈಸ್ ಯುವರ್ಸ್. ಇಲ್ಲಿ ಏನೋ ಒಂದು ವಸ್ತು ಉಂಟು, ಇದು ನಿಂದು, ದಿಸ್ ಈಸ್ ಯುವರ್ಸ್. ಅದು ಎಲ್ಲರದ್ದು, ಅಲ್ಲೊಂದು ವಸ್ತು ಉಂಟು ದೂರದಲ್ಲಿ, ದ್ಯಾಟ್ ಬಿಲಾಂಗ್ಸ್ ಟು ಎವ್ರಿ ಒನ್. ಅದು ಎಲ್ಲರದ್ದು, ಕಾಮನ್. ದ್ಯಾಟ್ ಬಿಲಾಂಗ್ಸ್ ಟು ಎವ್ರಿ ಒನ್, ಅದು ಎಲ್ಲರದ್ದು. ಅಲ್ಲಿ ದೂರದಲ್ಲಿ ಏನೋ ಉಂಟು, ಅದು ಎಲ್ಲರದ್ದು, ದ್ಯಾಟ್ ಬಿಲಾಂಗ್ಸ್ ಟು ಎವ್ರಿ ಒನ್. ಇದು ಹತ್ತಿರದಲ್ಲಿದೆ, ದಿಸ್ ಈಸ್ ಯುವರ್ಸ್, ಇದು ನಿಂದು. ಇದು ಪುಸ್ತಕ, ದಿಸ್ ಈಸ್ ಅ ಬುಕ್. ಇದು ಪುಸ್ತಕ, ದಿಸ್ ಈಸ್ ಅ ಬುಕ್. ಅಲ್ಲಿ ದೂರದಲ್ಲಿ ಇದೆ, ಕಾಣ್ತಾ ಇದೆ ನೋಡಿ, ದ್ಯಾಟ್ ಈಸ್ ಎ ಹೌಸ್. ಅದು ಮನೆ, ದ್ಯಾಟ್ ಈಸ್ ಎ ಹೌಸ್. ಅದು ದೂರದಲ್ಲಿ ಕಾಣ್ತಾ ಇದೆ, ದ್ಯಾಟ್ ಈಸ್ ಎ ಹೌಸ್. ಅದು ಮನೆ, ದ್ಯಾಟ್ ಈಸ್ ಅ ಹೌಸ್. ಇದು ಹತ್ತಿರದಲ್ಲಿದೆ, ಬದಿಯಲ್ಲಿದೆ, ಮೇಜಿನ ಮೇಲಿದೆ, ದಿಸ್ ಈಸ್ ಅ ಬುಕ್. ನಿಮಗೆ ಯಾರಿಗಾದರೂ ನನ್ನ ವಿಡಿಯೋ ನೋಡಿ ಅದರ ಮುಖಾಂತರ ಇಂಗ್ಲೀಷ್ ಕಲಿಬೇಕು ಅಂತ ಇದ್ದರೆ ವಿಡಿಯೋಗಳಲ್ಲೂ ನಾನು ಕಲಿಸ್ತೇನೆ. ಈ ವಿಡಿಯೋ ಅಲ್ಲ, ಕೋರ್ಸಿನ ವಿಡಿಯೋಗಳು. ನನ್ನ ಜೊತೆ ಕಲಿಯಿರಿ. ಡೇ 1, ಡೇ 2, ಡೇ 3, ಡೇ 4 ಹೀಗೆ ಕಂಟಿನ್ಯೂ 3 ತಿಂಗಳ ಕೋರ್ಸ್ ನಾನು ನಿಮಗೆ ವಾಟ್ಸಪ್ನಲ್ಲಿ ವಿಡಿಯೋಗಳ ಮೂಲಕ ಕಲಿಸ್ತೇನೆ. ಯಾರಿಗಾದರೂ ಸೇರಲಿಕ್ಕಿದ್ರೆ ನನ್ನ ನಂಬರಿಗೆ 599 ರುಪೀಸ್ UPI ಮೂಲಕ ಕಳಿಸಿ. ನಾನು ಡೈಲಿ ಒಂದು ವಿಡಿಯೋ ವಿತ್ ಇನ್ಸ್ಟ್ರಕ್ಷನ್ಸ್, ಸೂಚನೆಗಳ ಮೂಲಕ ನಿಮ್ಮ ವಾಟ್ಸಪ್ ನಂಬರಿಗೆ ಕಳಿಸ್ತೇನೆ. ಅದನ್ನು ನೋಡಿ ನೀವು 3 ತಿಂಗಳಲ್ಲಿ ಇಂಗ್ಲೀಷ್ ಮಾತಾಡಲಿಕ್ಕೆ ಕಲಿಬಹುದು. ಆ ವಿಡಿಯೋಗಳಲ್ಲಿ ನಾನು ಕೆಲವೊಮ್ಮೆ ಎಕ್ಸಾಮ್ಸ್ ತಗೊಳ್ತೇನೆ, ಪರೀಕ್ಷೆ ಸಹ ತಗೊಳ್ತೇನೆ. ಮತ್ತು ನಿಮಗೆ ಏನಾದರೂ ಡೌಟ್ಸ್ ಇದ್ದರೆ ಅದನ್ನು ಸಹ ನಾನು ದೂರ ಮಾಡ್ತೇನೆ. ಸೊ ವಿಡಿಯೋ ನೋಡಿ ನೀವು ಇಂಗ್ಲೀಷ್ ಕಲಿಬಹುದು. ಬರೀ 599 ರೂಪಾಯಿ ನನ್ನ ವಾಟ್ಸಪ್ ನಂಬರಿಗೆ UPI ಮೂಲಕ ಕಳಿಸಿ ನಿಮಗೆ ನಾನು ವಿಡಿಯೋ ಕಳಿಸ್ತೇನೆ.